ವತ್ಸಾಂಕಿತ ಗೋವಿಂದ ಧರಣಿ ನಾಯಕ ಗೋವಿಂದ ದಿನಕರ ತೇಜ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ. ಪುರಾಣ ಪ್ರಸಿದ್ಧ ಶ್ರೀ ಪ್ರಸನ್ನ ವೆಂಕಟೇಶ್ವರ ದೇವಾಲಯದಲ್ಲಿ ಶ್ರಾವಣ ಮಾಸ ಕೊನೆ ಶನಿವಾರ ಪ್ರಯುಕ್ತ ವಿಶೇಷ ಪೂಜೆ, ಅಲಂಕಾರ ಇತ್ಯಾದಿ ಕೈಂಕರ್ಯಗಳು ನೆರವೇರಿಸಲಾಗಿ ಶನಿವಾರ ಮುಂಜಾನೆ 4 ಗಂಟೆಯಿಂದಲೇ ಭಕ್ತರು ಸರದಿ ಸಾಲಿನಲ್ಲಿ ಬಂದು ಶ್ರೀ ಪ್ರಸನ್ನ ವೆಂಕಟೇಶ್ವರ ದೇವರ ದರ್ಶನ ಪಡೆದರು. ರಾಜ್ಯ ರಾಜಧಾನಿ ಬೆಂಗಳೂರು ನಗರಕ್ಕೆ ಸಮೀಪವಾಗಿರುವ ಚಿಕ್ಕ ತಿರುಪತಿ ದೇವಾಲಯವು ಸುಮಾರು 900 ವರ್ಷಗಳ ಹಿಂದೆ ಚೋಳರ ಕಾಲದಲ್ಲಿ ಜೀರ್ಣೋದ್ಧರವಾಗಿದೆ ಎಂದು ಇಲ್ಲಿನ ಶಾಸನಗಳ ಆಧಾರದ ಪ್ರಕಾರ ಹೇಳಲಾಗಿದೆ. ಈ ದೇವಾಲಯದಲ್ಲಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಪ್ರಸನ್ನ ವೆಂಕಟೇಶ್ವರ ಇಲ್ಲಿ ನೆಲೆಸಿದ್ದಾನೆ ಎಂಬ ಪ್ರತೀತಿ ಇದ್ದು, ಶ್ರಾವಣ ಶನಿವಾರದ ಪ್ರಯುಕ್ತ ಇಲ್ಲಿ ವಿಶೇಷ ಪೂಜೆ, ಅಲಂಕಾರ ನಡೆಸಲಾಯಿತು. ಇನ್ನು ದೇವಾಲಯದ ಆವರಣದಲ್ಲಿ ಮುತ್ತೈದೆಯರಿಗೆ ಮತ್ತು ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮದ ಜೊತೆಗೆ ಬಳೆ ನೀಡುತ್ತಿರುವುದು ಇಲ್ಲಿ ವಿಶೇಷವಾಗಿತ್ತು. ಇನ್ನು ದೇವರ ದರ್ಶನಕ್ಕಾಗಿ ಬಂದಂತ ಎಲ್ಲರಿಗೂ ಪ್ರಸಾದ, ಕುಡಿಯಲು ಬಾದಾಮಿ ಹಾಲು ಸೇರಿದಂತೆ ಲಾಡು ಹಾಗೂ ಇತರೆ ತಿಂಡಿ ಪದಾರ್ಥಗಳನ್ನು ಭಕ್ತಾದಿಗಳಿಗೆ ಸೇವಾರ್ಥಿಗಳಿಂದ ನೀಡಲಾಯಿತು. ಅಲ್ಲದೆ ದೇವಾಲಯಕ್ಕೆ ಬಂದಂತ ಭಕ್ತಾದಿಗಳಿಗೆ ಅಲ್ಲಲ್ಲಿ ಅನ್ನ ಸಂತರ್ಪಣೆ ನಡೆದಿದ್ದು ಇಲ್ಲಿ ವಿಶೇಷವಾಗಿತ್ತು. ಇನ್ನು ದೇವರ ದರ್ಶನಕ್ಕೆ ಬಂದಂತಹ ಸಂದರ್ಭದಲ್ಲಿ ಭಕ್ತರ ನಡುವೆ ನೂಕುನುಗ್ಗಲು ತಪ್ಪಿಸಲು ದೇವಾಲಯದ ಆಡಳಿತ ಮಂಡಳಿಯು ಪೊಲೀಸ್ ಬಿಗಿ ಭದ್ರತೆ ಒದಗಿಸಿತ್ತು. ಬೆಳಗ್ಗೆಯಿಂದ ಸುಮಾರು 1,00,000ಕ್ಕೂ ಅಧಿಕ ಮಂದಿ ಭಕ್ತರು ಸರದಿ ಸಾಲಿನಲ್ಲಿ ನಿಂತು ಶ್ರೀ ಪ್ರಸನ್ನ ವೆಂಕಟೇಶ್ವರ ದೇವರ ದರ್ಶನವನ್ನ ಪಡೆದು ಪುನೀತರಾದರು. ಕಲ್ಪನಾ ಅಂತ ಅಂದ್ಬಿಟ್ಟು ನಮ್ಮದು ಇದೇ ತಿರುಪತಿ ನಮ್ಮ ಲಕ್ಕೂರು. ನಾವು ಪ್ರತಿ ಶ್ರಾವಣ ಶನಿವಾರ ಬಳೆ ಶಾಸ್ತ್ರನ ಇಟ್ಕೊಂಡಿದ್ದೀವಿ ಚಿತ್ರತಿಯಲ್ಲಿ. ಶ್ರಾವಣ ಶನಿವಾರದ ವಿಶೇಷ ಅಂತ ಪ್ರತಿ ವಾರನೂ ಇಲ್ಲಿ ಬಳೆ, ಅರ್ಶಿನ, ಕುಂಕುಮ, ಹೂವು ಎಲ್ಲ ಕೊಡ್ತಾರೆ. ಕೊನೆ ಶನಿವಾರ ಆಗಿದ್ದರಿಂದ ಜಾಸ್ತಿ ಜನ ಇರ್ತಾರೆ. ಪ್ರಸಾದ ಮತ್ತು ಅರ್ಶಿನ ಕುಂಕುಮ ಬಳೆ ಶಾಸ್ತ್ರ ನಮ್ದಾಗಿರುತ್ತೆ. ಇಲ್ಲಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ಅಂತ ಹೇಳೋದು ಏನಕ್ಕೆ ಅಂತಂದರೆ, ಇಲ್ಲಿ ದೇವರು ಬೇಗ ನಾವು ಅಂದ್ಕೊಂಡಿದ್ದನ್ನು ಬೇಗ ಪ್ರಸಾದಿಸ್ತಾರೆ ಅನ್ನೋದಕ್ಕೋಸ್ಕರನೇ ಇಲ್ಲಿ ಪ್ರಸನ್ನ ವೆಂಕಟರಮಣ ಸ್ವಾಮಿ ಅಂತ. ಇದು ಹಳೆ ಪುರಾತನ ದೇವಸ್ಥಾನ ಆಗಿರೋದ್ರಿಂದ ತುಂಬ ವಿಶೇಷತೆ ಇದೆ. ಇಲ್ಲಿನ ಪ್ರತೀತಿ ಏನು ಅಂತ ಅಂದರೆ, ಇಲ್ಲಿ ಸುತ್ತಮುತ್ತ ಊರುಗಳಿರೋರು ಏನಂತಾರೆ ಅಂದರೆ, ಬೆಳಿಗ್ಗೆ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ತೀರ್ಥ ಪ್ರಸಾದ ಮನೆಗೆ ತೊಗೊಂಡು ಹೋಗಿ ಹಬ್ಬ ಥರ ಮಾಡೋ ಆಚಾರ ಇಲ್ಲಿ ತುಂಬ ಜನಕ್ಕಿದೆ. ಅದಕ್ಕೋಸ್ಕರ ದೇವರ ಕೃಪೆಯಿಂದ ನಾವು ಎಲ್ಲರೂ ಸೇರಿ ಇಲ್ಲಿ ಬಳೆ ಶಾಸ್ತ್ರನ ಇಟ್ಕೊಂಡಿರ್ತೀವಿ. ನಮ್ಮದು ಕೊನೆ ಶನಿವಾರ ಆಗಿರುತ್ತೆ. ಎಲ್ಲರೂ ದೊಡ್ಡ ತಿರುಪತಿಗೆ ಹೋಗೋಕ್ಕಾಗೋದಿಲ್ಲ. ದೊಡ್ಡ ತಿರುಪತಿಗಿಂತ ಚಿಕ್ಕ ತಿರುಪತಿ ನಮ್ಮ ಸುತ್ತಮುತ್ತ ಊರಲ್ಲಿರೋರಿಗೆಲ್ಲನೂ ಇದು ಮನೆ ದೇವರಾಗಿದೆ. ಮನೆ ದೇವರು ಇಲ್ಲಿ ಬಂದು ಹೋಗಿ ನಾವು ಹಬ್ಬ ಆಚರಣೆ ಮಾಡೋ ತುಂಬ ಮನೆಗಳಲ್ಲಿ ಇದೆ. ಅದಕ್ಕೋಸ್ಕರ ಇಲ್ಲಿ ತುಂಬ ವಿಶೇಷತೆ ಇದೆ. ಇಲ್ಲಿ ಬಂದು ಹೋಗೋದು ಅದು ರೂಢಿಯಾಗಿ ಬಂದ್ಬಿಟ್ಟಿದೆ ಎಲ್ಲರಿಗೂ. ಅದರಿಂದ ಅದು ವರ್ಷಾನುಗಟ್ಟಲೆ ಬಂದಿದೆ. ಈ ಬಳೆ ಶಾಸ್ತ್ರ ಅನ್ನೋದನ್ನು 2018ಇಂದ ಮಾಡ್ತಾ ಇದ್ದಾರೆ. ಎಲ್ಲರೂ ಸೇರಿ ಇಲ್ಲಿ ಜಾತಿ ಮತ ಭೇದ ಅಂತ ಏನೂ ಇಲ್ಲ, ಎಲ್ಲರೂ ಸೇರಿ ಹಂಚ್ಬೋದು ಬಳೆನ. ಈ ಕೊನೆ ವಾರದ್ದು ಪುಣ್ಯ ನಮ್ಮ ಮನೆಯವ್ರಿಗೆ ಸಿಕ್ಕಿರೋದ್ರಿಂದ ನಾವು ಅದನ್ನು ಬಂದು ನಮ್ಮ ಕೈಲಾದ ಮಟ್ಟಿಗೆ ನಾವು ದೇವಸ್ಥಾನದಲ್ಲಿ ಸೇವೆ ಮಾಡ್ತೀವಿ.